ಮಹಾಮಂತ್ರಿ, ನಿಮ್ಮ ಉದ್ದಟತನದ ಮಾತುಗಳು ಮಿತಿ ಮೀರುತ್ತಿವೆ. ಈ ಸಾಮ್ರಾಜ್ಯವನ್ನು ನನ್ನ ತಾಯಿಯಂತೆ, ಗುರುವಿನಂತೆ, ದೈವದಂತೆ ಭಾವಿಸುತ್ತೇನೆ. ಈ ಸಾಮ್ರಾಜ್ಯದ ಹಿತಕ್ಕೆ ಧಕ್ಕೆಯುಂಟಾದರೆ ಅದಕ್ಕೆ ಕಾರಣರಾದವರನ್ನು ನಿಂದಿಸುವುದು ತಪ್ಪಲ್ಲವೆನ್ನುವುದು ನನ್ನ ಭಾವನೆ. ಆದರೆ ನಾನು ತಪ್ಪೆಂದು ಭಾವಿಸುತ್ತೇನೆ. ಮಹಾರಾಣಿಯಾದ ನನ್ನನ್ನು ಒಬ್ಬ ಮಂತ್ರಿ ನಿಂದಿಸುವುದು ಅಕ್ಷಮ್ಯ ಅಪರಾಧ. ಇದೇ ಹಠಮಾರಿತನದಿಂದ ತಮ್ಮ ತಂದೆಯವರಾದ ಅಶ್ವಪತಿ ಮಹಾರಾಜರು ತಮ್ಮ ತಾಯಿಯವರನ್ನು ತೊರೆದರು. ಈಗ ಇದೇ ಹಠದಿಂದ ಮಹಾರಾಜರಿಗೆ ಕಷ್ಟವನ್ನು ಕೊಡುವುದಲ್ಲದೆ ಸರ್ವರಿಗೂ ನೋವನ್ನು ಉಂಟು ಮಾಡುತ್ತಿದ್ದೀರಿ. ಸತ್ಯವಾದ ಮಾತನ್ನು ಆಡಿ ತಿಳಿಸುವಂತೆ ಈ ನನ್ನ ಮೋಹದ ಮಡದಿ ಕೊಟ್ಟ ಬಹುಮಾನಕ್ಕೆ ಬೆಲೆಯನ್ನು ಕಟ್ಟಲು ಸಾಧ್ಯವೇ ಇಲ್ಲ. ಸಾಕು ಸಾಕು, ನಿಲ್ಲಿಸಿ ಪ್ರಭು. ನಿಮ್ಮ ಯಾವ ನೆಪಗಳು ನನ್ನ ನಿರ್ಧಾರವನ್ನು ಕದಲಿಸಲು ಸಾಧ್ಯವಿಲ್ಲ. ಹೌದು, ಕಲ್ಲು ಹೃದಯ ಕರಗುವುದಿಲ್ಲವೆಂದು ನನಗೆ ಚೆನ್ನಾಗಿ ತಿಳಿದಿದೆ. ಸುಮಂತ್ರ, ಮಹಾರಾಜನಾಗಿ ನಾನು ಆಜ್ಞೆಯನ್ನು ನೀಡುತ್ತಿದ್ದೇನೆ. ರಥ, ಆನೆ, ಕುದುರೆ, ಕಾಲಾಳುಗಳು ಸರ್ವ ಸೈನ್ಯದೊಂದಿಗೆ ರಾಮನೊಂದಿಗೆ ಅರಣ್ಯಕ್ಕೆ ತೆರಳಲಿ. ಈ ಭಂಡಾರ, ಈ ಅರಮನೆಯ ಅಮೂಲ್ಯ ವಸ್ತುಗಳು ಸೇವಕರೊಂದಿಗೆ ರಾಮನಿಗೆ ನೆರವಾಗಿ ನಡೆಯಲಿ. ತಂದೆಯವರೇ, ವನವಾಸಕ್ಕೆ ಹೊರಟಿರುವ ನನಗೆ ಇವುಗಳ ಅಗತ್ಯವಿಲ್ಲ. ರಾಮಚಂದ್ರ, ಇಷ್ಟೇ ಅಲ್ಲ ಸುಮಂತ್ರ, ಶ್ರೀಮಂತ ವರ್ತಕರು, ಸಾರ್ವಜನಿಕ ಗಣ್ಯರು, ಸರ್ವ ವೃತ್ತಿಯ ಜನಗಳು ರಾಮನಿಗೆ ಸಹಾಯಕ್ಕಾಗಿ ಅರಣ್ಯಕ್ಕೆ ತೆರಳಲಿ. ಈ ಅರಮನೆಯ ಸಕಲ ವೈಭೋಗ ವಸ್ತುಗಳು, ಅಭಿಮಾನವುಳ್ಳ ಸಾರ್ವಜನಿಕರು ಕೂಡ ರಾಮನನ್ನು ಹಿಂಬಾಲಿಸಲಿ. ಇದು ನನ್ನ ಆಜ್ಞೆ. ಸಾಕು, ನಿಲ್ಲಿಸಿ ಪ್ರಭು. ಸಾರವಿಲ್ಲದ ಬರಿಯ ಸಿಪ್ಪೆಯನ್ನು ನನ್ನ ಪುತ್ರ ಭರತನಿಗೆ ಉಳಿಸಬೇಕೆಂದುಕೊಂಡಿರುವಿರಾ? ಜನರಿಲ್ಲದ, ಭಂಡಾರವಿಲ್ಲದ, ಚತುರಂಗ ಬಲವಿಲ್ಲದ ಬರಿದಾದ ಈ ಅಯೋಧ್ಯೆ ನನ್ನ ಪುತ್ರ ಭರತನಿಗೆ ಬೇಕಾಗಿಲ್ಲ. ದುಷ್ಟ ಹೆಣ್ಣೆ, ನಿನ್ನ ವರಗಳಲ್ಲಿ ರಾಮಚಂದ್ರನೊಂದಿಗೆ ಯಾರನ್ನು ಕಳಿಸಬಾರದು, ಯಾರು ಹೋಗಬಾರದು ಎಂಬ ನಿಬಂಧನೆ ಏನಿಲ್ಲ. ನೆನಪಿರಲಿ. ನೆನಪಿದೆ, ಆದರೆ ನೀವು ನಿಮ್ಮ ಕುಲಧರ್ಮವನ್ನು ನೆನಪಿನಲ್ಲಿಟ್ಟುಕೊಂಡಿಲ್ಲ. ಕೈಕೇಯಿ, ರಾಮನಲ್ಲಿ ಯಾವ ದುರ್ಗುಣ ಇದೆ ಎಂದು ಅವನಲ್ಲಿ ಇಂತಹ ಕಟುಭಾವನೆಯನ್ನು ತಳೆದಿದ್ದೀಯ. ಅವನಲ್ಲಿ ಯಾವುದಾದರೂ ದೋಷವನ್ನು ನೀನು ಕಂಡಿದ್ದರೆ ಅದೇನೆಂದು ಹೇಳು. ಹೇಳು ಕೈಕೇಯಿ, ಹೇಳು. ಏಕೆ ಮಹಾರಾಣಿ, ಎಲ್ಲರೆದುರಿಗೆ ಮಹಾಮಂತ್ರಿ ಮಹಾರಾಜರು ತಮ್ಮ ವಿರುದ್ಧ ಮಾತನಾಡುವುದನ್ನು ಸಹಿಸಲಾರದೆ ಮುನಿದು ಬಂದಿರಲ್ಲವೇ? ಅವರ ಮಾತುಗಳನ್ನೇಗೋ ಎದುರಿಸಿದೆ, ಆದರೆ ನನ್ನ ಸವತಿಯರ ವಾಗ್ದಾಳಿಯನ್ನು ತಡೆಯುವುದು ನನಗೆ ಕಷ್ಟವಾಯಿತು. ಯಾಕೆ? ಅವರು ಏನನ್ನು ಹೇಳಿದರು? ಕೋಪವಿಷ್ಟರಾದ ಮಹಾರಾಜರು ಚತುರಂಗ ಬಲ ಸಹಿತ ರಾಜ್ಯದ ಸಿರಿ ಸಂಪತ್ತುಗಳೆಲ್ಲ ರಾಮನ ಹಿಂದೆ ಹೋಗಲಿ, ಬರಿದಾದ ಅಯೋಧ್ಯೆಯನ್ನು ಭರತ ಆಳಲಿ ಎಂದು ಹೇಳಿದರು. ಅದನ್ನು ನಾನು ಪ್ರತಿಭಟಿಸಿ ಸಗರ ಚಕ್ರವರ್ತಿ ಅಸಮಂಜಸನನ್ನು ರಾಜಧಾನಿಯಿಂದ ಹೊರಗೆ ಹಾಕಿದಾಗ ಅವನಿಗೂ ಯಾವ ಸಿರಿ ಸಂಪತ್ತನ್ನು ನೀಡಿರಲಿಲ್ಲ ಎಂದು ವಾದಿಸಿದೆ. ಅದಕ್ಕೆ ಆ ಕೌಸಲ್ಯ ನನ್ನ ಪುತ್ರ ರಾಮನನ್ನು ಆ ಅಸಮಂಜಸನೊಂದಿಗೆ ಹೋಲಿಸಬೇಡ, ಅವನು ಮಾಡಿದಂತಹ ಕ್ರೂರ ಅಪರಾಧವನ್ನು ನನ್ನ ಪುತ್ರ ಮಾಡಿಲ್ಲ, ಕಾಡಿಗೆ ಕಳುಹಿಸುವಂತಹ
ಒಂದೇ ಒಂದು ಸಣ್ಣ ದೋಷವನ್ನು ನನ್ನ ಪುತ್ರನಲ್ಲಿ ತೋರಿಸು ಎಂದು ಹೇಳಿದಳು. ನಿರುತ್ತರಳಾಗಿ ನಾನು ಹೊರಬಂದೆ. ಅದಕ್ಕೆ ಮಹಾರಾಣಿ ನಾನು ಮೊದಲೇ ಹೇಳಿದ್ದು, ಅವರು ಏನನ್ನಾದರೂ ಮಾತನಾಡಿಕೊಳ್ಳಲಿ, ನೀವು ತಟಸ್ಥರಾಗಿದ್ದು ಬಿಡಿ. ಈಗಲೂ ಅದೇ ಸರಿಯಾದ ಕ್ರಮ. ಅವರು ವನವಾಸಕ್ಕೆ ಮೊದಲು ಹೊರಟು ಬಿಡಬೇಕು, ನಂತರ ಭರತನ ಪಟ್ಟಾಭಿಷೇಕ. ಅಲ್ಲಿಯವರೆಗೂ ನಿಮ್ಮ ರೋಷಾವೇಶಗಳನ್ನು ಕಟ್ಟಿಟ್ಟು ಬಿಡಿ. ತೆಗೆದುಕೊಳ್ಳಿ. ಏನಿದು ಮಂಥರೆ? ನಾರುಮಡಿ ಮಹಾರಾಣಿ, ವನವಾಸಕ್ಕೆ ಹೊರಟಿರುವ ಸೀತಾ, ರಾಮ, ಲಕ್ಷ್ಮಣರಿಗೆ ಈಗ ಇದು ಪೀತಾಂಬರ. ಅವರು ನಿಮ್ಮ ಕಣ್ಣೆದುರಿಗೆ ಈ ನಾರು ಮಡಿಯನ್ನು ಉಟ್ಟು ಕಾಡಿಗೆ ಹೊರಡುವಂತೆ ಒತ್ತಾಯ ಮಾಡಬೇಕು ಮಹಾರಾಣಿ. ಮಾಡುತ್ತೇನೆ ಮಂಥರೆ, ಒತ್ತಾಯ ಮಾಡುತ್ತೇನೆ. ಇದರಿಂದ ಆ ನನ್ನ ಸವತಿಯರ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡಿದಂತಾಗುತ್ತದೆ. ಕುಮಾರ, ಬಾ, ಹತ್ತಿರ ಬಾ. ತಂದೆ, ನಾನು ವನವಾಸಕ್ಕೆ ಹೊರಡಲು ಇನ್ನೂ ವಿಳಂಬ ಮಾಡಬಾರದು, ಅದು ತರವಲ್ಲ. ಆಗ್ಲಿ ಕುಮಾರ, ಹೊರಡು. ಆದರೆ ನಿನ್ನೊಡನೆ ಈ ಅಯೋಧ್ಯೆಯ ಸಕಲ ಸಂಪತ್ತನ್ನು, ಸರ್ವ ಸೈನ್ಯವನ್ನು ಕರೆದುಕೊಂಡು ಹೋಗು. ಮನ್ನಿಸಿ ತಂದೆ, ವನವಾಸವೆನ್ನುವುದು ಜಿತೇಂದ್ರಿಯನಾಗಿ ತಪಸ್ವಿಯಂತೆ ಬದುಕುವುದು. ಈ ಸೇನೆಯಿಂದಾಗಲಿ ಸಂಪತ್ತಿನಿಂದಾಗಲಿ ಏನೂ ಆಗಬೇಕಾಗಿಲ್ಲ. ಇಲ್ಲ ರಾಮಚಂದ್ರ, ಎಲ್ಲರಿಗೂ ಸಹಿಸಲು ಸಾಧ್ಯವಾದ ಸಂಕಟವನ್ನು ನೀಡಿರುವ ಆ ಕೈಕೇಯಿ ಈ ಬರಿದ ನಾಡಿನಲ್ಲಿ ಪರಿತಪಿಸುತ್ತಾ ಪಶ್ಚಾತ್ತಾಪ ಪಡುವಂತಾಗಬೇಕು. ಬೇಡ ತಂದೆ, ಅಷ್ಟು ಕಠಿಣರಾಗಬೇಡಿ. ಉದಾರ ಹೃದಯದ ತಾವು ನನ್ನ ಕಿರಿಯ ಮಾತೆಯರನ್ನು ಕ್ಷಮಿಸಲಾಗುವುದಿಲ್ಲವೇ? ಇಲ್ಲ ಕುಮಾರ, ಕೈಕೇಯಿಯನ್ನು ಕ್ಷಮಿಸುವುದು ಅಕ್ಷಮ್ಯ ಅಪರಾಧ. ತಂದೆ, ಆನೆಯನ್ನೇ ಕೊಟ್ಟವನಿಗೆ ಅದನ್ನು ಕಟ್ಟುವ ಹಗ್ಗದ ಮೇಲೆ ವ್ಯಾಮೋಹ ಇಲ್ಲ ತಂದೆ. ಈ ರಾಜ್ಯವನ್ನು ತ್ಯಜಿಸಿ ಹೋಗುತ್ತಿರುವ ನನಗೆ ಸಂಪತ್ತಿನ ಮೇಲೆ, ಸೈನ್ಯದ ಮೇಲೆ ನನಗೆ ವ್ಯಾಮೋಹವಿಲ್ಲ. ಈಗ ನನಗೆ ಅಗತ್ಯವಾಗಿರುವುದು ವನವಾಸದಲ್ಲಿ ಅನುಕೂಲಕರವಾದ ನಾರುಮಡಿ ಅಷ್ಟೇ. ರಾಮಚಂದ್ರ, ನಾರುಮಡಿ ಸಿದ್ಧವಾಗಿದೆ. ನಿನ್ನ ಅಪೇಕ್ಷೆಯನ್ನು ಈಡೇರಿಸಬೇಕೆಂದು ನಾನೇ ಸ್ವತಃ ನಿನಗೆ, ಸೀತೆಗೆ, ಲಕ್ಷ್ಮಣನಿಗೆ ಉತ್ತಮವಾದ ನಾರುಮಡಿಯನ್ನು ತಂದಿದ್ದೇನೆ. ಸ್ವೀಕರಿಸು. ಮಾತೆ, ತಾವು ತಮ್ಮ ಕೈಯಾರೆ ನೀಡಿದ ನಾರುಮಡಿಯನ್ನುಟ್ಟು ಅರಣ್ಯಕ್ಕೆ ಹೋಗುವುದು ನನ್ನ ಭಾಗ್ಯ. ನಾನು, ಲಕ್ಷ್ಮಣ, ಸೀತೆ ಶೀಘ್ರವಾಗಿ ಇದನ್ನು ತೊಟ್ಟು ಅರಣ್ಯದತ್ತ ಹೊರಡುತ್ತೇವೆ. ಅಯ್ಯೋ ಪಾಪಿ ಹೆಣ್ಣೆ, ನನ್ನ ರಾಮನನ್ನು ನಾರುಮಡಿಯಲ್ಲಿ ಅರಣ್ಯಕ್ಕೆ ಕಳುಹಿಸಲು ತುದಿಗಾಲಲ್ಲಿ ನಿಂತಿರುವ ನೀನು ನಿನ್ನ ಅಲ್ಪನತನದ ವಿಶ್ವರೂಪವನ್ನೇ ತೋರಿಸಿಬಿಟ್ಟೆ. ನಿನ್ನನ್ನು ಹೆಣ್ಣೆಂದು ಸೃಷ್ಟಿಸಿದ ಆ ಬ್ರಹ್ಮನಿಗೆ ಧಿಕ್ಕಾರವಿರಲಿ. ಆದರೆ ಒಂದು ಮಾತನ್ನು ನೆನಪಿಟ್ಟುಕೋ, ರಾಮ, ಸೀತೆ, ಲಕ್ಷ್ಮಣರನ್ನು ನಾರುಮಡಿಯಲ್ಲಿ ಅರಣ್ಯಕ್ಕೆ ಕಳುಹಿಸಿದೆ ಎಂದು ಹಿರಿ ಹಿಗ್ಗಬೇಡ. ನಿನ್ನ ಪುತ್ರ ಭರತ, ಶತ್ರುಘ್ನರು ಕೂಡ ನಾರುಮಡಿಯಲ್ಲಿ ಅರಣ್ಯದಲ್ಲಿ ವಾಸಿಸುತ್ತಾರೆ.
ಹಾಗಾಗಲು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ಯಾವ ರಾಜ್ಯದಲ್ಲಿ ರಾಮನಂತಹ ಭೂಪತಿ ಇರುವುದಿಲ್ಲವೋ ಅದೇ ಅರಣ್ಯವಾಗುತ್ತದೆ, ಅವನಿರುವ ಕಾಡೆ ನಾಡಾಗುತ್ತದೆ. ಭಾರತ ನನ್ನ ಪುತ್ರನೇ ಆಗಿದ್ದರೆ ತಂದೆ ಪ್ರೀತಿಯಿಂದ ಕೊಡದ ರಾಜ್ಯವನ್ನು ಅವನು ಖಂಡಿತ ಆಳಲು ಒಪ್ಪುವುದಿಲ್ಲ. ಅವನು ನಿನ್ನ ಮಾತನ್ನು ಧಿಕ್ಕರಿಸುತ್ತಾನೆ. ನನ್ನ ಪುತ್ರ ನನ್ನ ಮಾತಿನಂತೆಯೇ ನಡೆಯುತ್ತಾನೆ. ಸಾಧ್ಯವೇ ಇಲ್ಲ. ತನ್ನ ವಂಶದ ಸಚ್ಚರಿತ್ರೆಯನ್ನು ಬಲ್ಲ ಭರತ ನನ್ನ ಮಾತನ್ನು ಗೌರವಿಸುತ್ತಾನೆಯೇ ಹೊರತು ಸ್ವಾರ್ಥಿಯಾದ ನಿನ್ನ ಮಾತನ್ನಲ್ಲ. ನನ್ನ ಪುತ್ರನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ನಾನು ಅವನಿಗಾಗಿಯೇ ವರಗಳನ್ನು ಪಡೆದೆ ಎಂದು ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ನೀಚ ಹೆಂಡೆ! ನೀನು ನಿನ್ನ ಪುತ್ರನ ಹೆಸರಿನಲ್ಲಿ ಅಪ್ರಿಯವಾದ ಕಾರ್ಯವನ್ನೇ ಮಾಡಿರುವೆ. ಅಪ್ರಿಯವಾದ ಕಾರ್ಯವನ್ನೇ ಮಾಡಿ ಮಾತೆ, ವೀರ ಮಾತೆಯಾದ ನೀವು ಹೀಗೆ ಧೈರ್ಯಗೆಡಬಾರದು. ತಮ್ಮ ಈ ವ್ಯಾಕುಲವನ್ನು ಕಂಡು ನನ್ನ ಕರಳು ಕತ್ತರಿಸಿದಂತಾಗುತ್ತಿದೆ. ಮಾತೆ ಮಾತೆ, ನನ್ನ ತಂದೆಯವರನ್ನು ಚೆನ್ನಾಗಿ ನೋಡಿಕೊಳ್ಳಿ. 14 ವರ್ಷಗಳೇನು ಬೇಗನೆ ಕಳೆದು ಹೋಗುತ್ತದೆ. ಪಿತೃವಾಕ್ಯವನ್ನು ಪರಿಪಾಲಿಸಿ ತಮ್ಮ ಅಕ್ಕರೆಯ ಮಡಿಲಿಗೆ ಹಿಂದಿರುಗಿ ಬರುತ್ತೇನೆ ಮಾತೆ. ರಾಮ, ನಿನ್ನ ಮಾತುಗಳು ಕೇಳಲು ಬಲು ಹಿತ, ಆದರೆ ಅನುಭವಿಸುವುದು ಕಡು ಕಷ್ಟ. ದೃಢಚಿತ್ತರಾದ ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಮಾತೆ. ಮಾತೆ, ತಮ್ಮ ಪ್ರಾಣ ಪ್ರಿಯನಾದ ಸುಪುತ್ರ ಲಕ್ಷ್ಮಣ ನನ್ನೊಂದಿಗೆ ಅರಣ್ಯಕ್ಕೆ ಬರಲು ಅನುಮತಿ ನೀಡಿದ ತಮ್ಮ ಉದಾರ ಗುಣಕ್ಕೆ ನನ್ನ ನಮಸ್ಕಾರಗಳು. ತಿಳಿದೋ ತಿಳಿಯದೆಯೋ ನನ್ನಿಂದ ಏನಾದರೂ ಅಪರಾಧವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ನನ್ನನ್ನು ಹರಿಸಿ ಕಳಿಸಿಕೊಡಿ ಮಾತೆ. ಮಾತೆ, ಸಹೋದರನೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಕುಮಾರ ಲಕ್ಷ್ಮಣ, ನಿನ್ನಂತಹ ಸಹೋದರನನ್ನು ಪಡೆದ ನನ್ನ ರಾಮನೇ ಧನ್ಯ. ನನ್ನ ರಾಮ ಮತ್ತು ಸೀತೆಯ ರಕ್ಷಣೆಯ ಹೊಣೆ ನಿನ್ನದು. ಚಿಂತಿಸಬೇಡಿ ಮಾತೆ, ಸಹೋದರ ಮತ್ತು ಅತ್ತಿಗೆಯ ಸೇವೆಯೇ ನನಗೆ ಪರಮಾರ್ಥ ಸೋಪಾನ. ಕುಮಾರ, ನೀನು ಕಿರಿಯವನಾದರೂ ಹಿರಿಯ ಧರ್ಮವನ್ನು ಪಾಲಿಸುತ್ತಿರುವೆ. ನಿನಗೆ ಶುಭವಾಗಲಿ. ನಿಮ್ಮ ಮಾತು ನಿಜ ಮಾತೆ. ದಾನ, ಯಜ್ಞ, ಯುದ್ಧ, ಪ್ರಾಣತ್ಯಾಗ ಕ್ಷತ್ರಿಯ ಧರ್ಮ. ಹಾಗೆಯೇ ಜ್ಯೇಷ್ಠಾನುವರ್ತನೆಯು ಕ್ಷತ್ರಿಯ ಧರ್ಮವೇ ಆಗಿದೆ. ನಾನು ಆ ಧರ್ಮ ಪಾಲನೆಯಲ್ಲಿ ನಿರತನಾಗುತ್ತೇನೆ. ಮಾತೆ, ನನ್ನನ್ನು ಹರಿಸಿ. ನಿನ್ನ ಹಿರಿಯಣ್ಣ ರಾಮನನ್ನು ನಿನ್ನ ತಂದೆ ದಶರಥ ಎಂದು ತಿಳಿ, ನಿನ್ನ ಅತ್ತಿಗೆ ಸೀತೆಯನ್ನು ನಾನೆಂದು ತಿಳಿ, ಅರಣ್ಯವನ್ನೇ ಅಯೋಧ್ಯೆ ಎಂದು ತಿಳಿ. ನಿನಗೆ ಮಂಗಳವಾಗಲಿ. ಕೃತಾರ್ಥನಾದೆ ಮಾತೆ. ತೆಗೆದುಕೋ ದೇವಿ, ಸಖಿಯರ ನೆರವಿನಿಂದ ಇದನ್ನು ಧರಿಸಿಕೊಂಡು.
ವಿಧಿ. ಅಯ್ಯೋ ಜಾನಕಿ, ನೀನು ಸಹ ನಾರುಮಡಿ ಉಡಬೇಕಾಯಿತೆ. ಈ ಅನರ್ಥಗಳಿಗೆಲ್ಲ ಕಾರಣ ಈ ದುಷ್ಟಳಾದ ಕೈಕೆ. ಮಹಾರಾಜರನ್ನು ವಂಚಿಸಿ ವರಗಳನ್ನು ಪಡೆದದ್ದೇ ಅಲ್ಲದೆ ಆ ವರಗಳನ್ನು ಮೀರಿದ ಇನ್ನೂ ಹೆಚ್ಚಿನದನ್ನು ಅಪೇಕ್ಷಿಸುತ್ತಿದ್ದೀಯಾ ಅಲ್ಲವೇ? ಮುನೀಂದ್ರ, ಸೀತೆಯ ಮೇಲಿನ ಕನಿಕರದಿಂದ ವೃಥಾ ನನ್ನನ್ನು ನಿಂದಿಸಬೇಡಿ. ನನ್ನದು ಎರಡೇ ಅಪೇಕ್ಷೆ, ಅಷ್ಟನ್ನೇ ನಾನು ಕೇಳಿದ್ದು. ಅದಷ್ಟೇ ನನಗೆ ಬೇಕಾಗಿರುವುದು. ಹಾಗಾದರೆ ನೀನು ಸೀತೆಯನ್ನು ಅರಣ್ಯಕ್ಕೆ ಹೋಗಬೇಕು ಎಂದು ಕೇಳಿಕೊಳ್ಳಲಿಲ್ಲ ಅಲ್ಲವೇ? ಸರಿ, ಹಾಗಾದರೆ ಸೀತೆ ಅರಣ್ಯಕ್ಕೆ ಹೋಗಬೇಕಾಗಿಲ್ಲ. ಭರತನ ಪಟ್ಟಾಭಿಷೇಕವಾಗಬೇಕು, ರಾಮಚಂದ್ರ ವನವಾಸಕ್ಕೆ ಹೋಗಬೇಕು ಎನ್ನುವುದಷ್ಟೇ ನನ್ನ ಅಪೇಕ್ಷೆ. ಸೀತೆ ವನವಾಸಕ್ಕೆ ಹೋಗುತ್ತಿರುವುದು ಅವಳ ಇಚ್ಛೆಯಿಂದ, ಅದಕ್ಕೆ ನಾನು ಕಾರಣಳಲ್ಲ. ಸೀತೆ ಅರಣ್ಯಕ್ಕೆ ಹೋಗುವುದಾದರೆ ನಾರುಮಡಿಯನ್ನು ಏಕೆ ಬಿಡಬೇಕು? ಸಾಲಂಕೃತವಾಗಿ ಹೋಗಲಿ. ಕ್ಷಮಿಸಿ ಮುನೀಂದ್ರ, ನನ್ನ ಪತಿ ನಾರುಮಡಿಯನ್ನು ಉಟ್ಟು ವನವಾಸಕ್ಕೆ ಹೋಗುತ್ತಿರುವಾಗ ನಾನು ನಾರುಮಡಿಯನ್ನು ಧರಿಸಿ ಹೋಗುವುದೇ ಧರ್ಮ. ನನ್ನ ಪತಿಗೆ ಇಲ್ಲದ ಸುಖ ನನಗೆ ಬೇಡವೇ ಬೇಡ. ಆಹಾ, ಸೀತೆ, ಎಂಥ ಪತಿಭಕ್ತಿಯಮ್ಮ ನಿನ್ನದು. ಪತಿಯ ಕಷ್ಟಗಳಲ್ಲಿ ಸಮಪಾಲನ್ನು ಪಡೆಯುವೇನೋ ಸಾಧ್ವಿ ನೀನು. ಆದರೆ ಪತಿಗೆ ಎಂತಹ ಕಷ್ಟಗಳೇ ಬರಲಿ, ತನ್ನ ಸ್ವಾರ್ಥವೇ ಗೆಲ್ಲಬೇಕು ಎನ್ನುವ ಈ ಕೈಕೆ. ಒಂದು ಕಡೆ ನೀನು ಅಮೃತವಾದರೆ ಇನ್ನೊಂದು ಕಡೆ ಈ ಕೈಕೆ ವಿಷ, ಕಾರ್ಕೋಟಕ ವಿಷ. ಮಹಾರಾಣಿ ಕೈಕೇಯಿ ದೇವಿಗೆ, ಮಹಾಪುರುಷ ಶ್ರೀರಾಮನನ್ನು ಕಾಡಿಗೆ ಕಳಿಸಿದ ದಶರಥ ಮಹಾರಾಜರಿಗೆ, ಸೀತಾ ಲಕ್ಷ್ಮಣರನ್ನು ವನವಾಸಕ್ಕೆ ಕಳಿಸುತ್ತಿರುವ ಮಹಾರಾಜರಿಗೆ, ಕೇಳಿಸುತ್ತಿದೆ ಮಹಾರಾಣಿ ಕೈಕೇಯಿ ದೇವಿಗೆ, ಜನರ ಧಿಕ್ಕಾರ ಕೇಳಿಸುತ್ತಿದೆ. ಮಹಾರಾಣಿ ಕೈಕೇಯಿ ದೇವಿಗೆ ಧಿಕ್ಕಾರ, ಧಿಕ್ಕಾರ, ಕೈಕೇಯಿಯವರಿಗೆ ಧಿಕ್ಕಾರ, 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 ಧಿಕ್ಕಾರ. ಅವರ ಆಕ್ರೋಶ ಏನೆಂದು ಅರ್ಥವಾಗುತ್ತಿದೆ ನಿನಗೆ? ಅದು ನನಗೆ ಸಂಬಂಧಿಸಿದಲ್ಲ. ಛೀ! ದುರಭಿಮಾನಿ ಹೆಣ್ಣೆ. ಜನಕ ಮಹಾರಾಜರ ಪುತ್ರಿ ನಾರುಮಡಿಯನ್ನುಟ್ಟು ಸನ್ಯಾಸಿಯಂತೆ ನಿಂತಿರುವುದನ್ನು ನೋಡಿದರೂ ಸಹ ನಿನ್ನ ಮನಸ್ಸು ಕರಗಲಿಲ್ಲವೇ? ನೀನೇ ನಾರುಮಡಿಯನ್ನು ತಂದುಕೊಟ್ಟೆಯಲ್ಲ, ಎಂತಹ ಕಲ್ಲು ಹೃದಯ ನಿನ್ನದು. ದೈವವೇ, ನನ್ನಿಂದ ಇದನ್ನು ನೋಡಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸೀತೆ, ಮಗಳೇ, ಮಿಥಿಲೆಯಿಂದ ನನ್ನ ಪುತ್ರನ ಅರ್ಧಾಂಗಿಯಾಗಿ ಬಂದ ನೀನು ಹೀಗೆ ನಾರುಮಡಿಯನ್ನುಟ್ಟು ನಿರಾಭರಣರಾಗಿ ಹೋಗುತ್ತಿರುವೆಯಲ್ಲ. ಜನಕ ಮಹಾರಾಜರು ನನ್ನ ಪುತ್ರಿಗೆ ಯಾವ ತಪ್ಪಿಗಾಗಿ ಈ ಶಿಕ್ಷೆ ಎಂದು ಕೇಳಿದರೆ ನಾನು ಏನೆಂದು ಉತ್ತರ ನೀಡಲಿ? ಏನೆಂದು ಉತ್ತರ ನೀಡಲಿ? ಏನೆಂದು ಉತ್ತರ ನೀಡಲಿ? ರಾಮ ಲಕ್ಷ್ಮಣ ಸೀತೆಯರಿಲ್ಲದ ಅಯೋಧ್ಯೆ ಯಾರಿಗೆ ಬೇಕು? ಹೌದೌದು, ನಾವೆಲ್ಲರೂ ಪುರುಷ ಶ್ರೇಷ್ಠನಾದ ರಾಮನೊಡನೆ ಕಾಡಿಗೆ ಹೋಗಿ ಬಿಡೋಣ. ತಂದೆ,
ನಾನು ವನವಾಸಕ್ಕೆ ಹೊರಡುವ ಮೊದಲು ತಮ್ಮಲ್ಲಿ ನನ್ನ ಒಂದು ಭಿನ್ನಹವಿದೆ. ಹೇಳು ಕುಮಾರ, ನಿನ್ನ ಕೋರಿಕೆ ಏನೆಂದು ಹೇಳು. ಅದೇನೇ ಇದ್ದರೂ ನಾನದನ್ನು ಈಡೇರಿಸುತ್ತೇನೆ. ತಂದೆ, ಈ ನನ್ನ ಮಾತೆ ತಮ್ಮ ಸತಿಯಾಗಿ ಪತಿವ್ರತ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ್ದಾರೆ. ಈಗ ಅವರು ವೃದ್ಧರಾಗಿದ್ದಾರೆ. ಗುಣವಂತರಾದ ಸುಶೀಲೆಯಾದ ನನ್ನ ಮಾತೆ ಸದಾ ತಮ್ಮ ಹಿತವನ್ನೇ ಬಯಸುವವರು. ತಂದೆ, ದುಃಖಿತೆಯಾದ ನನ್ನ ಮಾತೆಯ ಯೋಗಕ್ಷೇಮದ ಕಡೆಗೆ ತಾವು ಗಮನ ಹರಿಸಬೇಕೆಂದು ತಮ್ಮಲ್ಲಿ ಮತ್ತೆ ಮತ್ತೆ ಕೇಳಿಕೊಳ್ಳುತ್ತೇನೆ. ಎಲ್ಲರ ಮನಸ್ಸಿನ ವೇದನೆ ಏನೆಂದು ನಾನು ಅರಿತಿದ್ದೇನೆ. ವಿಪರ್ಯಾಸ, ಎಲ್ಲರಿಗೂ ಸಂಕಟವನ್ನು ಕೊಟ್ಟು ನಾನು ಸಂಕಟ ಪಡುತ್ತಿದ್ದೇನೆ. ರಾಮ, ನಿನ್ನನ್ನು ಈ ಅವಸ್ಥೆಯಲ್ಲಿ ಕಾಣಲೆಂದೆ. ನನಗೆ ಪುತ್ರನಾಗಿ ಜನಿಸಿದೆಯೋ, ಪುತ್ರನಾಗಿ ಜನಿಸಿದೆಯೋ. ಕಡೆಗೂ ನಿನಗೆ ನಾರು ಮಡಿಯನ್ನು ತೊಡಿಸಿಯೇ ಬಿಟ್ಟರು. ದಿವ್ಯ ಪೀತಾಂಬರವನ್ನುಟ್ಟು ರತ್ನ ಖಚಿತ ಕಿರೀಟವನ್ನು ಧರಿಸಿ ಸಿಂಹಾಸನವನ್ನು ಏರುವುದನ್ನು ಕಾಣಬೇಕಾದ ಈ ಕಣ್ಣುಗಳಿಂದ ಈ ಅವಸ್ಥೆಯಲ್ಲಿ ನಿನ್ನನ್ನು ನೋಡುವಂತೆ ಇದ್ದೆ. ಯಾವ ದೇವನು ನೀನು ನಾರು ಮಡಿಯನ್ನು ಉಡುವುದನ್ನು ತಪ್ಪಿಸಲಾಗಲಿಲ್ಲ. ಯೇಸುಮಿತ್ರೆ, ನೋಡು, ನಾನು ನೀನು ಮಾಡಿದ ಪ್ರಾರ್ಥನೆ, ಉಪವಾಸ, ಜಾಗರಣೆ ಎಲ್ಲ ಏನಾಯಿತೆಂದು ನೀನೇ ನೋಡು. ನನ್ನ ಪುತ್ರ, ನಿನ್ನ ಪುತ್ರ, ನನ್ನ ಸೊಸೆ ಅವರಿರುವ ಅವಸ್ಥೆಯನ್ನು ನೋಡು. ಸಮಾಧಾನ ಮಾಡಿಕೋ ಅಕ್ಕ, ಸಮಾಧಾನ ಮಾಡಿ. ಇಲ್ಲ, ನನ್ನ ಪುತ್ರರನ್ನು ತಾಪಸರಂತೆ ನನ್ನಿಂದ ನೋಡಲು ಸಾಧ್ಯವಿಲ್ಲ. ಯಾರು ತಾನೇ ನಿರೀಕ್ಷಿಸಿದ್ದರು ಈ ಕೈಕೇಯಿ ರಾಮಚಂದ್ರನನ್ನು ನಾರು ಮಡಿಯಲ್ಲಿ ನೋಡಬೇಕೆಂದು ಅದೆಷ್ಟು ದಿನದಿಂದ ಹೊಂಚು ಹಾಕಿದ್ದಳು. ಹೇಳು ಕೈಕೇಯಿ, ಹೇಳು, ಕೌಸಲ್ಯ ಯಾವ ತಪ್ಪು ಮಾಡಿದ್ದಳು? ನಿನಗೆ ಏನು ಕೇಡು ಮಾಡಿದ್ದಳು? ಅವಳ ಮಗನಿಗೆ ಇಂತಹ ಶಿಕ್ಷೆ ಕೊಡುವ ದುಷ್ಟ ಆಲೋಚನೆ ನಿನಗೆ ಏಕೆ ಬಂತು? ನೀನು ಒಬ್ಬ ಹೆಣ್ಣಾಗಿ, ತಾಯಿಯಾಗಿ ಅವಳ ಸಂಕಟ ನಿನಗೆ ಅರ್ಥವಾಗಲಿಲ್ಲವೇ? ಅಯ್ಯೋ ದೇವರೇ, ಇಂತಹ ನಿಷ್ಕರುಣಿಯನ್ನು ಹೆಣ್ಣಾಗಿ ಏಕೆ ಸೃಷ್ಟಿಸಿದೆ? ನಾನು ಯಾವುದೋ ಪಾಪ ಮಾಡಿರಬೇಕು. ಅದಕ್ಕೆ ಇಂಥ ದುಸ್ಥಿತಿಗೆ ಗುರಿಯಾದೆ. ತಪ್ಪು ರಾಜಕುಮಾರಿ, ನೀವು ಪಾಪ ಮಾಡುವುದು ಸಾಧ್ಯವೇ ಇಲ್ಲ. ನೀವು ಪುಣ್ಯಕರ್ಮಗಳನ್ನು ಮಾಡಿದ್ದರಿಂದಲೇ ಉತ್ತಮವಾದ ಜನಕ ಮಹಾರಾಜರ ವಂಶದಲ್ಲಿ ಜನಿಸಿದ್ದೀರಿ. ಕೀರ್ತಿವಂತರಾದ ಈ ರಘುಕುಲಕ್ಕೆ ಸೊಸೆಯಾಗಿ ಬಂದಿರಿ. ಅಷ್ಟೇ ಅಲ್ಲ, ಸೀತೆಯಂತ ಸಹೋದರಿ, ರಾಮಚಂದ್ರರಂತ ಭಾವ, ಲಕ್ಷ್ಮಣನಂತ ಪತಿ ಪಡೆಯುವ ಭಾಗ್ಯ ಸಾಮಾನ್ಯವಾದದಲ್ಲ. ಆದರೆ ಈ ಎಲ್ಲ ಭಾಗ್ಯವನ್ನು ಚಂದ್ರನನ್ನು ರಾಹು ನುಂಗಿದಂತೆ ದುರಾದೃಷ್ಟ ನುಂಗುತ್ತಿದೆ. 14 ವರ್ಷಗಳ ಕಾಲವೆಂದರೆ ಸ್ವಲ್ಪ ಸಮಯವಲ್ಲ.
ಅಷ್ಟು ಕಾಲ ಪತಿಯಿಂದ ದೂರವಿರುವುದು ಸುಲಭವೇ? ರಾಜಕುಮಾರಿ, ಸುಲಭವಲ್ಲ ಎಂಬುದು ನನಗೂ ಗೊತ್ತು. ಆದರೆ ಬೇರೆ ದಾರಿ ಏನಿದೆ? ಇಂಥ ಪರಿಸ್ಥಿತಿ ಬರಬಹುದೆಂದು ನಾನೆಂದೂ ಊಹಿಸಿರಲಿಲ್ಲ. ಹೌದು ರಾಜಕುಮಾರಿ, ಬಹಳ ಕಷ್ಟದ ಪರಿಸ್ಥಿತಿ ನಿಮ್ಮದು. ನೀವು ನಿಮ್ಮ ದುಃಖವನ್ನು ವ್ಯಕ್ತಪಡಿಸಿದರೆ ಕೌಸಲ್ಯ ದೇವಿಯವರು, ಸುಮಿತ್ರೆ ದೇವಿಯವರು ಇನ್ನಷ್ಟು ದುಃಖ ಪಡುತ್ತಾರೆ. ಮಾತಾಮಯ್ಯವರ ಯೋಗಕ್ಷೇಮದ ಹೊಣೆ ಈಗ ನನ್ನ ಮೇಲಿದೆ. ಆ ಕರ್ತವ್ಯವನ್ನು ನಾನು ನಿರ್ವಹಿಸಲೇಬೇಕು. ಅದಕ್ಕಾಗಿ ನನ್ನ ದುಃಖವನ್ನು ನುಂಗಿ ಬದುಕಲೇಬೇಕು. ನನಗಾಗಿ ನಾನು ಅಳುವುದಕ್ಕೂ ಅವಕಾಶವಿಲ್ಲ. ಕೌಸಲ್ಯ, ನಿನ್ನ ದುಃಖಕ್ಕೆ ಸಮಾಧಾನವನ್ನು ಹೇಳುವ ಶಕ್ತಿ ನನಗಿಲ್ಲ. ರಾಮ, ಸೀತೆ, ಲಕ್ಷ್ಮಣರು ನಾರು ಮುಡಿಯನ್ನುಟ್ಟಿರುವುದನ್ನು ನೋಡಿ ನನ್ನ ಕರುಳಿಗೆ ಬೆಂಕಿ ಇಟ್ಟಂತಾಗಿದೆ. ಎಷ್ಟು ವರ್ಷಗಳು ನಾನು ಪಡೆದ ಪುಣ್ಯದ ಫಲವೆಲ್ಲ ನಿಷ್ಫಲವಾಗಿ ಹೋಯಿತು. ನಿನ್ನ ಈ ಸಂಕಟದ ಕಣ್ಣೀರು ಒಂದೊಂದು ಹನಿಗೂ ನಾನಿನ್ನೆಷ್ಟು ವರ್ಷಗಳು ದುಃಖ ಪಡಬೇಕೋ ಏನೋ. ಬೇಡ ಪ್ರಭು, ಬೇಡ. ನನ್ನ ದುಃಖವು ನಿಮಗೆ ಸಂಕಟವನ್ನು ನೀಡುವುದಾದರೆ ಇನ್ನು ಮುಂದೆ ನಾನು ಅಳುವುದಿಲ್ಲ. ನನ್ನ ಸೊಸೆ ಸೀತೆಯಂತೆ ಎಂತಹ ಪರಿಸ್ಥಿತಿ ಬಂದರೂ ದೃಢವಾಗಿರುತ್ತೇನೆ. ನಾನು ಅಳುವುದಿಲ್ಲ ಪ್ರಭು, ನಾನು ಅಳುವುದಿಲ್ಲ. ಇದ್ದರೆ ರಾಮನಂತಹ ಪುತ್ರನಿರಬೇಕು. ಸೀತೆಯಂತಹ ಸೊಸೆ ಇರಬೇಕು. ಲಕ್ಷ್ಮಣನಂತಹ ಸಹೋದರನಿರಬೇಕು. ಇವರೆಲ್ಲರೂ ತಮ್ಮ ಸನ್ನಡತೆಯಿಂದ ಲೋಕಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಆದರೆ ನನ್ನದೊಂದು ಆಸೆ ಇದೆ. ಯಾವುದೇ ಕಾರಣಕ್ಕೂ ಇವರನ್ನು ಬರಿಗೈಯಲ್ಲಿ ಕಳುಹಿಸಲಾರೆ. ಸುಮಂತ್ರ, ಭಂಡಾರಕ್ಕೆ ಹೋಗಿ ರತ್ನಾಭರಣಗಳನ್ನು ಇಲ್ಲಿಗೆ ತನ್ನಿ. ಅದರಲ್ಲಿ ಕೊಂಚವನ್ನಾದರೂ ಇವರು ತಮ್ಮೊಡನೆ ಕೊಂಡೊಯ್ಯಲಿ. ಅದೇ ನನ್ನ ಆಸೆ. ಆಗಲಿ ಪ್ರಭು, ಈಗಲೇ ತರುತ್ತೇನೆ. ಮಹಾರಾಣಿ, ನೀವು ಯಾವಾಗ ಬಂದಿರಿ? ಅವರೆಲ್ಲ ವನವಾಸಕ್ಕೆ ಹೊರಟು ಹೋದರೆ? ಅವರು ಹೊರಟು ಹೋಗಿದ್ದರೆ ನಿನಗೆ ತಿಳಿಯುತ್ತಿರಲಿಲ್ಲವೇ? ಮತ್ತೇಕೆ ನೀವು ಅಲ್ಲಿಂದ ಹೊರಟು ಬಂದು ಬಿಟ್ಟಿರಿ? ಮತ್ತೇನು ಮಾಡಲಿ ಮಂತರೆ? ಅರಮನೆಯಲ್ಲಿ ಒಬ್ಬರ ಮೇಲೊಬ್ಬರಂತೆ ನನ್ನನ್ನು ಅಪರಾಧಿ ಎಂದು ನಿಂದಿಸುತ್ತಿದ್ದರೆ ಅದನ್ನು ನಾನು ಹೇಗೆ ಸಹಿಸಲಿ? ಆ ವಶಿಷ್ಠರು
ಪತಿಯ ಕಷ್ಟಗಳಲ್ಲಿ ಸಮಪಾಲನ್ನು ಪಡೆಯುವೇನೋ ಸಾಧ್ವಿ ನೀನು. ಆದರೆ ಪತಿಗೆ ಎಂತಹ ಕಷ್ಟಗಳೇ ಬರಲಿ, ತನ್ನ ಸ್ವಾರ್ಥವೇ ಗೆಲ್ಲಬೇಕು ಎನ್ನುವ ಈ ಕೈಕೆ, ಒಂದು ಕಡೆ ನೀನು ಅಮೃತವಾದರೆ ಇನ್ನೊಂದು ಕಡೆ ಈ ಕೈಕೆ ವಿಷ, ಕಾರ್ಕೋಟಕ ವಿಷ. ಮಹಾರಾಣಿ, ಕುಲಗುರುಗಳಿಗೆ ಮೊದಲಿನಿಂದಲೂ ರಾಮನ ಮೇಲೆ ಅಪಾರವಾದ ಪ್ರೀತಿ. ಅವರ ಮಾತುಗಳನ್ನು ಆಶೀರ್ವಾದ ಎಂದು ಭಾವಿಸಿದರಾಯಿತು. ಪ್ರಭು, ಸೀತಾದೇವಿಗೆ ಮೀಸಲಾದ ಆಭರಣಗಳೆಲ್ಲ ಇದರಲ್ಲಿ. ಸೀತೆ ಸಾಲಂಕೃತಲಾಗಿ ಈ ಅರಮನೆಯನ್ನು ಬೆಳಗುವ ಭಾಗ್ಯ ದೇವತೆಯಾಗಿ ನೀನಿಲ್ಲಿಗೆ ಬಂದವಳು. ನಿರಾಭರಣೆಯಾಗಿ ನಿನ್ನನ್ನು ಕಳುಹಿಸಲು ನನಗೆ ತುಂಬಾ ವ್ಯಥೆಯಾಗುತ್ತಿದೆ. ತಂದೆಯ ಸ್ಥಾನದಲ್ಲಿರುವ ತಾವು ನನ್ನನ್ನು ಕ್ಷಮಿಸಬೇಕು. ಹೆಣ್ಣಿನ ನಿಜವಾದ ಆಭರಣಗಳು ಇವಲ್ಲ, ಬೇರೆಯೇ ಇವೆ. ಈ ಅರಮನೆಯನ್ನು ಬೆಳಗುವ ದಿವ್ಯ ಆಭರಣ ನೀನಿಲ್ಲದೆ ಈ ಅರಮನೆ ಬೋಳು ಕೊರಳಿನಂತಾಗಿದೆ. ತಂದೆಯವರೇ, ಪತಿವ್ರತೆಯಾದವಳಿಗೆ ಪತಿಯೇ ಅಮೂಲ್ಯವಾದ ಆಭರಣವಲ್ಲವೇ? ಸೀತೆ ಮಗಳೇ, ನನ್ನ ಸಮಾಧಾನಕ್ಕಾದರೂ ನೀನು ಈ ಆಭರಣಗಳನ್ನು ತೆಗೆದುಕೊಂಡು ಹೋಗಬೇಕು. ಹಾಗಾದರೆ ನಿಮ್ಮ ಸಮಾಧಾನಕ್ಕಾಗಿ ನನ್ನ ತವರಿನಿಂದ ತಂದ ಆ ಚೂಡಾಮಣಿಯನ್ನು ತೆಗೆದುಕೊಳ್ಳುತ್ತೇನೆ. ಉಳಿದಂತೆ ಈಗ ನನ್ನ ಮೈಮೇಲಿರುವ ಅಲ್ಪ ಆಭರಣಗಳೇ ಸಾಕು. ಹಾಗೆ ಆಗಲಿ. ಭಲೆ ಸೀತೆ, ನಿನ್ನ ವಿವೇಕ ಅಭಿನಂದನಾರ್ಹ. ನೀನು ಮಹಾರಾಜರ ಮನಸ್ಸಿಗೆ ನೆಮ್ಮದಿಯನ್ನು ನೀಡಿದೆ. ನಿನ್ನ ಉತ್ತಮ ಗುಣಗಳನ್ನು ಪ್ರದರ್ಶಿಸಿದೆ. ನೀನು ತೆಗೆದುಕೊಂಡಿರುವ ಈ ಚೂಡಾಮಣಿ ನಿನ್ನ ಪಾತಿವ್ರತದ ಮಹಿಮೆಗೆ ಒಂದು ಸಂಕೇತವಾಗಲಿ ಮಗಳೇ. ಆ ಸುಮಿತ್ರೆ ಅವಳೇನಂತಳು ಗೊತ್ತೇ? ಹೇಳು ಕೈಕೇಯಿ, ಹೇಳು. ಕೌಸಲ್ಯ ಯಾವ ತಪ್ಪು ಮಾಡಿದ್ದಳು? ನಿನಗೆ ಏನು ಕೇಡು ಮಾಡಿದ್ದಳು? ಅವಳ ಮಗನಿಗೆ ಇಂತಹ ಶಿಕ್ಷೆ ಕೊಡುವ ದುಷ್ಟ ಆಲೋಚನೆ ನಿನಗೆ ಏಕೆ ಬಂತು? ನೀನು ಒಬ್ಬ ಹೆಣ್ಣಾಗಿ, ತಾಯಿಯಾಗಿ ಅವಳ ಸಂಕಟ ನಿನಗೆ ಅರ್ಥವಾಗಲಿಲ್ಲವೇ? ಅದಕ್ಕೆ ಮಹಾರಾಣಿ, ನೀವು ಸವತಿಯರ ಮಾತಿಗೆ ಕಿವಿಗೊಡಬೇಡಿರೆಂದು ನಾನು ಮೊದಲೇ ಹೇಳಿದ್ದು. ಅವರ ಮಾತುಗಳನ್ನು ಕೇಳಿ ನೀವು ಕೆರಳಿ ಅಲ್ಲಿಂದ ಹೊರಟು ಬಿಟ್ಟಿರೆ ಮತ್ತಿನ್ನೇನು ಮಾಡಬೇಕಿತ್ತು ಮಂಥರೆ? ಅವರ ಮಾತುಗಳನ್ನು ಕೇಳಿಕೊಂಡು ಅಲ್ಲಿಯೇ ಇರಬೇಕಿತ್ತೆ. ಹೌದು ಮಹಾರಾಣಿ, ನೀವು ಅಲ್ಲಿಯೇ ಇರಬೇಕಿತ್ತು. ವಸಿಷ್ಠರ ಹಿತ ನುಡಿ, ಕೌಸಲ್ಯ ಸುಮಿತ್ರೆಯರ ದುಃಖ ಮಹಾರಾಜರ ಮನಸ್ಸನ್ನು ಬದಲಾಯಿಸಿ ಬಿಟ್ಟವೆ. ಆ ಭಯವಿಲ್ಲ ಮಂಥರೆ. ರಾಮ ಲಕ್ಷ್ಮಣರಾಗಲಿ ಸೀತೆಯಾಗಲಿ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ನಿಸ್ಸಂಶಯವಾಗಿ ಅವರು ವನವಾಸಕ್ಕೆ ಹೋಗುತ್ತಾರೆ. ಆದರೆ ಅದು ವಿಳಂಬವಾಗುತ್ತಿದೆಯಲ್ಲ, ಅದರಿಂದ ಅಪಾಯವಾಗಬಹುದಲ್ಲ. ಅಪಾಯವೇ ಅಂದರೆ? ರಾಮ ಹೊರಡುವ ಮೊದಲೇ
ಭರತ ಬಂದು ಬಿಟ್ಟರೆ ನಮ್ಮ ಭರತ ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಡೆಯಬಹುದಲ್ಲವೇ? ಹೌದು ಮಂಥರೆ, ಆ ಅಪಾಯವಿದೆ. ಅದಕ್ಕೆ ನೀವು ಅಲ್ಲಿಯೇ ಇದ್ದು ಅವರನ್ನು ಆದಷ್ಟು ಬೇಗ ಅಲ್ಲಿಂದ ಹೊರಡಿಸಿ. ನಿಜ ಮಂಥರೆ, ನೀನು ಹೇಳುತ್ತಿರುವುದು ನಿಜ. ನಾನು ಹಾಗೆಯೇ ಮಾಡುತ್ತೇನೆ. ಮಾತೆ, ನಾವಿನ್ನು ಅರಣ್ಯಕ್ಕೆ ಹೊರಡಬೇಕು. ಆಕ್ರೋಶ ದ್ವೇಷಗಳಿಗೆ ಅವಕಾಶ ಕೊಡಬಾರದೆಂದು ಸಂಯಮಶೀಲೆಯಾದ ನಿಮಗೆ ನಾನು ಹೇಳಬೇಕಾಗಿಲ್ಲ. ರಾಮ, ಪರೋಕ್ಷವಾಗಿ ನನ್ನನ್ನು ಸಹನೆಯಿಂದ ಇರು ಎಂದು ಹೇಳುತ್ತಿರುವೆಯಾ? ಮಾತೆ, 14 ವರ್ಷಗಳ ಕಾಲ ನಿಮ್ಮ ಪಾದ ಸೇವೆಯ ಅವಕಾಶ ನಮಗೆ ತಪ್ಪಿ ಹೋಗುತ್ತದೆ. ತಮ್ಮ ನೆನಪು ಸದಾ ನಮ್ಮನ್ನು ಹರಿಸುತ್ತದೆ. ಹಾಗೆ ನಮ್ಮ ನೆನಪು ತಮಗೆ ಸಮಾಧಾನ, ಸಂತೋಷ ತಂದುಕೊಡಲಿ ಎಂದು ನನ್ನ ಅಭಿಲಾಷೆ. ಪ್ರಯತ್ನಿಸುತ್ತೇನೆ ರಾಮ, ಪ್ರಯತ್ನಿಸುತ್ತೇನೆ. ಮಾತೆ, ನಾನು ವನವಾಸಕ್ಕೆ ಹೋಗುತ್ತಿರುವುದರಿಂದ ನನ್ನ ತಂದೆಯವರಿಗೆ ಅತ್ಯಂತ ದುಃಖ ಉಂಟಾಗಿದೆ. ತಾವು ಅವರಿಗೆ ಸಮಾಧಾನ ನೀಡಬೇಕು. ಅದು ತಮ್ಮ ಕರ್ತವ್ಯ ಮಾತೆ. ತಂದೆ ತಾಯಿಯ ದುಃಖದ ಬಗ್ಗೆ ಯೋಚಿಸುತ್ತಿರುವೆಯಲ್ಲ, ನೀನು ಪಡಬೇಕಾದ ಕಷ್ಟಗಳ ಬಗ್ಗೆ ಯೋಚಿಸುವುದಿಲ್ಲವೇ ರಾಮ? ಮಾತೆ, ತಮ್ಮ ದುಃಖದ ಭರದಿಂದ ತಂದೆಯವರ ಮೇಲೆ ಅಪ್ಪಿತಪ್ಪಿಯೂ ಅಸಮಾಧಾನ, ಆಕ್ರೋಶದಿಂದ ನಡೆದುಕೊಳ್ಳಬಾರದು. ಇದು ನನ್ನ ಕೋರಿಕೆ ಮಾತೆ. ಚಿಂತಿಸಬೇಡ. ದುರ್ವಿಧಿಯ ಸಂಕಲ್ಪದ ಆಟದ ಮುಂದೆ ಯಾರನ್ನಂದು ಏನು ಪ್ರಯೋಜನ? ನಾನು ನಿಮ್ಮ ತಂದೆಯ ಮೇಲೆ ಅಸಮಾಧಾನವನ್ನು ತೋರುವುದಿಲ್ಲ. ಇಲ್ಲೇನು ನಡೆಯುತ್ತಿದೆ? ಪರಸ್ಪರ ವಿಯೋಗ ದುಃಖಗಳ ನಾಟಕವನ್ನಾಡುತ್ತಾ ವೃತ ವಿಳಂಬ ಮಾಡುತ್ತಿರುವುದೇತಕ್ಕೆ? ಪುತ್ರಿ ಸೀತೆ, ನಾನು ನಿನ್ನ ಬಳಿ ಕೆಲವು ಮಾತುಗಳನ್ನು ಹೇಳಬೇಕು. ಹೇಳಲೇ? ಹೇಳಿ ಮಾತೆ. ನಿಮ್ಮ ಮಾತುಗಳು ನಾನು ವನವಾಸದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಮಾರ್ಗದರ್ಶನ ನೀಡಲಿ. ಪುತ್ರಿ, ದುಷ್ಟ ಸತಿಯರು ತಮ್ಮ ಪತಿಯು ದೃಢವಂತನಾದಾಗ, ಸಂಪತ್ತಿನಿಂದ ಕೂಡಿದಾಗ, ಅವರ ಅನುಕೂಲಕ್ಕೆ ನಡೆದುಕೊಂಡಾಗ ಮಾತ್ರ ಅವನನ್ನು ಪ್ರೀತಿಸುತ್ತಾರೆ, ಅವನ ಸೇವೆಯನ್ನು ಮಾಡುತ್ತಾರೆ. ಆದರೆ ಅದೇ ಪತಿ ರೋಗಕ್ಕೆ ತುತ್ತಾದಾಗ, ಸಂಪತ್ತಿನೆಲ್ಲ ಕಳೆದುಕೊಂಡಾಗ ಅವನನ್ನು ಅಗೌರವದಿಂದ ಕಾಣುತ್ತಾರೆ, ಅವನನ್ನು ತಿರಸ್ಕರಿಸುತ್ತಾರೆ. ಅಂತಹ ಸತಿಯರು ಕೆಟ್ಟ ನಡವಳಿಕೆಯನ್ನು ಅವಲಂಬಿಸಿ ಕುಲ ಗೌರವವನ್ನೇ ಮರೆತು ಬಿಡುತ್ತಾರೆ. ಮಾತೆ, ಅಂತಹ ಸ್ತ್ರೀಯರನ್ನು ನಾನು ನೋಡುವ ದೌರ್ಭಾಗ್ಯ ನನಗೆ ಬಾರದಿರಲಿ ಎಂದು ಹರಸಿ. ಆದರೆ ಸಾಧ್ವಿಯ ಸ್ವಭಾವವೇ ಬೇರೆ. ಪತಿಯ ಸೇವೆಯೇ ಪವಿತ್ರ ಸೇವೆ ಎಂದು ಭಾವಿಸಿರುತ್ತಾರೆ. ತನ್ನ ಪತಿಯು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಎಂತಹ ಪರಿಸ್ಥಿತಿಯಲ್ಲೂ ಅವನನ್ನು ತಿರಸ್ಕರಿಸುವುದಿಲ್ಲ, ಅಗೌರವದಿಂದ ಕಾಣುವುದಿಲ್ಲ. ನನ್ನ ಪುತ್ರ ರಾಮ ನಿನಗೆ ಅರಣ್ಯದಲ್ಲಿ ಯಾವ ಸುಖ ಭೋಗಗಳನ್ನು ನೀಡಲಾರ ಪುತ್ರಿ. ಅದಕ್ಕಾಗಿ ನನ್ನ ರಾಮನನ್ನು ತಿರಸ್ಕರಿಸಬೇಡ, ಅಗೌರವಗಳಿಂದ ಕಾಣಬೇಡ. ಇಲ್ಲ ಮಾತೆ, ಇಲ್ಲ.
ನನ್ನಿಂದ ಎಂದೂ ಅಂಥ ಅಪಚಾರ ನಡೆಯುವುದಿಲ್ಲ. ಸಾತ್ವಿಯಾದವಳು ಹೇಗೆ ನಡೆದುಕೊಳ್ಳಬೇಕೆಂದು ನನ್ನ ತಂದೆ ತಾಯಿಯವರು ಹೇಳಿದ್ದನ್ನು ನಾನು ತಿಳಿದುಕೊಂಡಿದ್ದೇನೆ. ರಾಮಚಂದ್ರ, ವನವಾಸಕ್ಕೆ ತೆರಳಲು ವಿಳಂಬ ಮಾಡುತ್ತಾ ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿರುವೆ. ಇಲ್ಲ ಮಾತೆ, ನಾವು ಅರಣ್ಯದತ್ತ ಕೂಡಲೇ ಹೊರಡುತ್ತೇವೆ. ಸುಮಂತ್ರ, ಸೀತಾ ರಾಮ ಲಕ್ಷ್ಮಣರು ಅಯೋಧ್ಯೆ ಎಲ್ಲಿಯನ್ನು ದಾಟುವವರೆಗೂ ರಥದಲ್ಲಿಯೇ ಪ್ರಯಾಣಿಸಲಿ. ಈಗಲೇ ರಥ ಸಿದ್ಧವಾಗಲಿ. ಆಗಲಿ ಪ್ರಭು. ವೇಗವಾದ ಸವಾರರನ್ನು ಕೇಕೆಯ ರಾಜ್ಯಕ್ಕೆ ಕಳುಹಿಸಿ ಈಗ ಅಲ್ಲಿಂದ ಹೊರಟಿರುವ ಭರತ ಶತ್ರುಘ್ನರನ್ನು ಇನ್ನಷ್ಟು ಶೀಘ್ರವಾಗಿ ಕರೆತರಲು ಸಾಧ್ಯವಿಲ್ಲವೇ? ಮಹಾಮಂತ್ರಿಗಳೇ, ರಥದ ಮೂಲಕ ಕೇಕೆ ರಾಜ್ಯದ ಪ್ರಯಾಣವೆಂದರೆ ಒಂದೆರಡು ದಿನಗಳಲ್ಲಿ ಮುಗಿಯುವುದಿಲ್ಲ, ವಾರವಾದರೂ ಬೇಕಾಗುತ್ತದೆ. ಬೇರಾವ ಉಪಾಯವಿದೆ? ವೇಗವಾಗಿ ಚಲಿಸುವ ಕುದುರೆಗಳಲ್ಲಿ ಒಬ್ಬೊಬ್ಬರೇ ಪ್ರಯಾಣಿಸಿದರೆ ಬೇಗ ಮುಟ್ಟಬಹುದು. ಹಾಗೆಯೇ ಮಾಡಿ. ವೇಗದ ಕುದುರೆಗಳಲ್ಲಿ ಹೋಗಿ ರಥದಲ್ಲಿ ಬರುವ ಭರತನನ್ನು ಕುದುರೆಯ ಮೇಲೆ ಶೀಘ್ರವಾಗಿ ಇಲ್ಲಿಗೆ ಕರೆತಂದರಾಯಿತು. ಆಗಲಿ ಮಹಾಮಂತ್ರಿಗಳು, ಪ್ರಯತ್ನಿಸುತ್ತೇನೆ. ಓಹೋ, ಭರತನನ್ನು ಬೇಗ ಕರೆಸಿ ರಾಮಚಂದ್ರರ ವನವಾಸವನ್ನು ತಪ್ಪಿಸುವ ಪ್ರಯತ್ನ ನಡೆಯುತ್ತಿರುವಂತಿದೆ. ಮುನೀಂದ್ರರಿಗೆ ವಂದನೆಗಳು. ಏನಾಯಿತು ಮಹಾಮಂತ್ರಿ? ರಥದ ವ್ಯವಸ್ಥೆಯನ್ನು ತಡಮಾಡುವುದರ ಮೂಲಕ ರಾಮನು ವನವಾಸಕ್ಕೆ ಹೊರಡುವುದನ್ನು ತಡಮಾಡಲು ಪ್ರಯತ್ನಿಸಿದೆ. ಆದರೆ ಸಾಧ್ಯವಾಗಲಿಲ್ಲ. ಭರತ ಬೇಗ ಬರುವಂತೆ ಮಾಡಲು ಸಾಧ್ಯವಾಗಲಿಲ್ಲ ಅಲ್ಲವೇ? ಹೌದು ಪೂಜ್ಯರೇ. ರಾಮನು ವನವಾಸಕ್ಕೆ ಹೊರಡುವುದನ್ನು ತಡೆಯಲು ನಾವು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ. ಬಹುಶಃ ನಿಮ್ಮ ಪ್ರಯತ್ನಗಳೆಲ್ಲ ಪ್ರಯೋಜನವಾಗುವುದಿಲ್ಲ. ಕೆಲ ಕಾಲ ತಡೆಯುವುದರಿಂದ ಏನಾಗಬಹುದು? ರಾಮನನ್ನು ತನ್ನ ನಿರ್ಧಾರದಿಂದ ಕದಲಿಸಲು ಸಾಧ್ಯವಿಲ್ಲ. ವ್ಯರ್ಥ ಪ್ರಯತ್ನ ಮಾಡದೆ ರಾಮ ಲಕ್ಷ್ಮಣರನ್ನು ಗಡಿ ದಾಟಿಸಿ ರಾಮನು ಬಯಸುವವರೆಗೂ ತಾವು ಅವರೊಂದಿಗೆ ಇರಬೇಕು. ಆಗಲಿ ಪೂಜ್ಯರೇ, ನಾನು ರಾಮ ಲಕ್ಷ್ಮಣ ಸೀತೆಯರೊಡನೆ ಹೊರಡುತ್ತೇನೆ. ಕಾರ್ಯಶೀಲರಾಗಿರಿ. ರಾಮಚಂದ್ರ ಪ್ರಭು, ನಮ್ಮ ಮಾತನ್ನೊಮ್ಮೆ ಕೇಳಿ. ನೀವು ಎಲ್ಲಿ ಇರುತ್ತೀರೋ ನಾವು ಅಲ್ಲಿಯೇ ಇರುತ್ತೇವೆ. ನೀವು ವನವಾಸ ಮಾಡಿದರೆ
ನಾವು ವನವಾಸ ಮಾಡುತ್ತೇವೆ. ನೀವೆಲ್ಲಿರ್ತೀರೋ ಅದೇ ಅಯೋಧ್ಯೆ. ನೀವಿಲ್ಲದ ಅಯೋಧ್ಯೆ ನಮಗೆ ಬೇಡ. ನಾವು ನಿಮ್ಮ ಜೊತೆಯಲ್ಲೇ ಬರುತ್ತೇವೆ. ಪ್ರಿಯ ಬಂಧುಗಳೇ, ತಮ್ಮೆಲ್ಲರ ಪ್ರೇಮಾದರಕ್ಕೆ ನಾನು ಋಣಿಯಾಗಿದ್ದೇನೆ. ತಾವೆಲ್ಲರೂ ನನ್ನ ಸಂತೋಷವನ್ನು ಬಯಸುತ್ತೀರಲ್ಲವೇ? ಹಾಗಾದರೆ ತಾವೆಲ್ಲರೂ ಇಲ್ಲಿಯೇ ಉಳಿಯಬೇಕು. ಅದೇ ನನಗೆ ಸಂತೋಷ, ತಮ್ಮೆಲ್ಲರಿಗೂ ಶ್ರೇಯಸ್ಕರ. ದಯಮಾಡಿ ಇದನ್ನು ನನಗಾಗಿ ನಡೆಸಿಕೊಡಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಲಕ್ಷ್ಮಣನಿಗೆ ಜಯವಾಗಲಿ. ಜಯವಾಗಲಿ.